ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇದರೊಳಗೆ ಸರ್ ವಿವಿಧ ಪ್ರಾತ್ಯಕ್ಷಿಕೆ ಮತ್ತು 2,50,000 ರೂಪಾಯಿಗಳಿಗೆ ಸರ್ ಎಲ್ಲ ಖರ್ಚಾಗಿದೆ ಸರ್. ಇದರೊಳಗೆ ನಾವು ಕೃಷಿ ಹೊಂಡಗಳನ್ನ ರೈತರಿಗೆ ಮಾಡಿಕೊಡುವಂಥ ಯೋಜನೆ ಸರ್. 6 ಕ್ಲಸ್ಟರ್ಗಳನ್ನು ಮಾಡಿವೆ ಸರ್. ಟೋಟಲ್ 120 ರೈತರು. ಆಮೇಲೆ ಹಿಂಗಾಗಿ ಸರ್ ಒಟ್ಟ ಬೇರೆ ಬೇರೆ ಬೆಳೆಗಳಂತ ಸಮಗ್ರ ಕೃಷಿ ಯೋಜನೆ ಅಂತೇಳಿ ಒಂದು ಅವರು ಮಾನಗಳನ್ನು ವಿತರಣೆ ಮಾಡಿವೆ ಸರ್. ಅದರಲ್ಲಿ ಒಟ್ಟು ಪೊಸಿಷನ್ ಸಾಕಷ್ಟು ದಾಸ್ತಾನ ಇದೆ ಸರ್. ಯಾವುದೇ ರಾಜಕೀಯ ಪಕ್ಷದಲ್ಲಿ ಗೊಂದಲ ಇದ್ದೇ ಇರ್ತೈತೆ. ಸರಿಗೆ ಮಾಡ್ತಾ ಒಯ್ದರೆ ಅಷ್ಟೇ ನಮ್ಮ 5 ವರ್ಷ ಅಂತ ನಾವೆಲ್ಲ ಭಾಷಿದ್ದೀವಿ. ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದೆ ರೀ. ಅರ್ಧ ಇದ್ದರೆ ಒಳ್ಳೆದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ ಸ್ವಂತ. ಬೆಳಗಾವಿ ಅಧಿವೇಶನ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೇದಂತ ನಮ್ಮ ಭಾವನೆ. बहुत सारे ऐसे सुझाव आ सकते हैं, आप सबके पास भी आएंगे. मैं आप सबको ये भी इनवाइट कर सकता हूं कि आप भी सोचिए किस प्रकार से हम समाज को, उद्योग जगत को और देश की जरूरत को, ये तीनों को जोड़ के कैसे हम विकसित भारत का अपना लक्ष्य और तेज गति से बढ़ाएं. कैसे देश में जिस प्रकार से 25 करोड़ लोगों को गरीबी रेखा, एक्सट्रीम पॉवर्टी के बाहर निकाला गया, उसी स्पीड और स्केल के साथ हम कुपोषण की लड़ाई को भी लड़कर देश में एक भी बच्चा कुपोषित ना रहे, एक भी बच्चा पैदा ना हो जो कम पोषण से हो या जिसको कोई बीमारी हो. इस दिशा में अगर हम सब मिलके अपना योगदान देते हैं, नए आइडियाज सामने लाते हैं, नए आइडियाज आपके पास हो तो हमारे माननीय प्रधानमंत्री जी का MyGov जो वेबसाइट है उस पे आप लिखित भेज सकते हैं या मंत्रालय को भेज सकते हैं. बहन अन्नपूर्णा देवी जी के मंत्रालय को वुमेन एंड चाइल्ड डेवलपमेंट में आप लिखित रूप से भेज सकते हैं. ವಿಶ್ವಸ್ತ ಮಂಡಳಿಯ ಒಂದು ವಿಭಿನ್ನ ವಿಶಿಷ್ಟ ಪ್ರಯತ್ನಗಳು
ಚಿತ್ರವನ್ನು ಸೃಷ್ಟಿಸ್ಕೊಳ್ಳೋದು ಅಷ್ಟು ಸುಲಭ ಆಗಿರಲಿಲ್ಲ. ಹಾಗಾಗಿ ಈ ಕುಗ್ಗೋದಿದೆಯಲ್ಲ ಬಹಳ ಸಹಜ. ಇಟ್ಸ್ ವೆರಿ ರಿಲೇಟಬಲ್. ನಿಮ್ಗೇನು ಅನ್ಸುತ್ತೆ ನನಗನ್ಸೋದು, ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಕುಗ್ಗಿದ ನಂತರ ಅಲ್ಲೇ ಉಳಿಬೇಕಾ, ಅದು ಇಸ್ ಎ ಪ್ರಾಬ್ಲಮ್. ಎಲ್ಲರಿಗೂ ಬೇಜಾರಾಗತ್ತೆ. ಬಟ್ ಒಂದು ಅಲೆಯನ್ನು ನೋಡ್ತೀರಾ ಅಲ್ವಾ, ಅಲೆ ಬಗ್ಗೆ ಕೇಳಿದ್ದೀರಾ, ನೋಡಿರ್ತೀರಾ ಅಥವಾ ಕೇಳಿರ್ತೀರಾ. ಶಬ್ದದಲ್ಲಿ ನಿಮಗೆ ಗೋಚರ ಆಗತ್ತೆ, ಅಲೆ ಮೇಲ್ ಹೋಗಿ ಮತ್ತೆ ಕೆಳಗೆ ಬೀಳುತ್ತೆ. ಕೆಳಗೆ ಬಿದ್ದ ತಕ್ಷಣ ಅಲ್ಲೇ ಇದ್ಬಿಡುತ್ತಾ? ನೋ. ವಾಟ್ ಮೇಕ್ಸ್ ಅ ವೇವ್ ಇಸ್ ಮತ್ತೆ ಅದು ಎದ್ದು ನಿಲ್ಲುತ್ತೆ. ಸೊ ನಿಮಗೆ ಬೇಜಾರಾದಾಗ ಅಥವಾ ಏನೋ ಒಂದು ಡಿಜೆಕ್ಷನ್ ಫೀಲ್ ಆದಾಗ ಈ ಅಲೆಯನ್ನು ನೆನಪಿಸ್ಕೊಡಿ, ನಿಮ್ಮ ಮನಸ್ಸಿನಲ್ಲೇ ಆ ಒಂದು ಚಿತ್ರವನ್ನು ಕಲ್ಪಿಸ್ಕೊಳ್ಳಿ. ಮತ್ತೆ 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 ಅಲೆ ರೀತಿ ನೀವೇನು ಮಾಡಬೇಕು, ಎದ್ದೇಳಬೇಕು. ಮಾಡಿದ್ವಿ. 100ಕ್ಕೂ ಅಧಿಕ ಅಪಾಯಿಂಟ್ಮೆಂಟ್ಸ್ ಅವತ್ತು ತಂದಿದ್ವಿ. ಒಬ್ಬರು ಇಬ್ಬರಿಗೂ 2-3 ಅಪಾಯಿಂಟ್ಮೆಂಟ್ ಸಿಕ್ತು. ನಮ್ಮ APS ಮಕ್ಕಳಿಗೂ ಸಿಕ್ಕಿತ್ತು ಅವತ್ತು. ಅದೇ ಥರ ನಾವು ಎಲ್ಲ ಥರ ಪ್ರೋತ್ಸಾಹ ಕೊಡ್ತೀವಿ. ಇನ್ಫ್ಯಾಕ್ಟ್ ಇವತ್ತು ನಮ್ಮದು ಮೀಟಿಂಗ್ ಇರುತ್ತೆ ಎವ್ರಿ ಟ್ಯೂಸ್ಡೇ. ಬಿಕಾಸ್ ಆಫ್ ಬ್ರೈಲ್ ಡೇ ಆ್ಯಂಡ್ ಬಿಕಾಸ್ ಆಫ್ ಆಲ್ ಆಫ್ ಯು, ವಿ ಆಲ್ ಹ್ಯಾವ್ ಡಿವೋಟೆಡ್, ಡೆಡಿಕೇಟೆಡ್ ಆ್ಯಂಡ್ ವಿ ವಾಂಟೆಡ್ ಟು ಕಮ್ ಆ್ಯಂಡ್ ವಿಟ್ನೆಸ್ ದಿಸ್ ಬ್ಯೂಟಿಫುಲ್ ಪ್ರೋಗ್ರಾಮ್. ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ವ್ಯಕ್ತಿ, ಬಹುಶಃ ಶಕ್ತಿ ಅಂದರೆ ತಪ್ಪಾಗೋದಿಲ್ಲ, ಒಂದು ಆವಿಷ್ಕಾರದ ಮೂಲಕ, ಆಲೋಚನೆಯ ಮೂಲಕ ಇಡೀ ಒಂದು ಸಮುದಾಯಕ್ಕೆ ಬೆಳಕಾಗಿದ್ದಾರೆ. ಅವರಿಗೆ ನಮನವನ್ನು ಹೇಳ್ತಾ ಇದ್ದೇವೆ. ಆಚಾರ್ಯ ಪಾಠಶಾಲೆಯಲ್ಲಿ ಎಲ್ಲರ ಜೊತೆ ಈ ಒಂದು ಸಂಭ್ರಮಾಚರಣೆ ನಡೀತಾ ಇದೆ. ಕೊಡೋದಿರ್ಬೋದು, ಸ್ಕ್ರೈಬ್ಗಳನ್ನು ಒದಗಿಸೋದಿರ್ಬೋದು, ಮತ್ತು ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ಬುಕ್ಸ್ಗಳನ್ನು ರೀಡಿಂಗ್ ಮಾಡಿಕೊಡೋದಿರ್ಬೋದು, ಅಸೈನ್ಮೆಂಟ್ಗಳನ್ನು ಅವ್ರಿಗೆ PDF ಕಳಿಸೋದಿರ್ಬೋದು. ಈ ಕೆಲಸದ ಜೊತೆಯಲ್ಲಿರೋ ಎಲ್ಲರನ್ನು ಗುರುತಿಸುವಂಥ ಒಂದು ಉತ್ತಮ ಕೆಲಸ ನರ್ಮದಾ ದಿನ ಆಗಿರುತ್ತೆ. ಮತ್ತು ಲೂಯಿ ಬ್ರೈಲ್ ಅವರನ್ನು ಇವತ್ತು ಅವರ ಪುಣ್ಯ ಸ್ಮರಣೆ ಜೊತೆಗೆ ಅವರು 4ನೇ ತಾರೀಕು ಸಂಡೇ ಬಂದಿದ್ದರಿಂದ ಅವತ್ತು ಆಚರಣೆ ಮಾಡೋಕ್ಕಾಗಲಿಲ್ಲ. ಜನವರಿ 6 ಅವರ ಪುಣ್ಯ ಸ್ಮರಣೆ. ಈ ದಿನ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.